ರಣಧೀರ ಮತ್ತು ಪ್ರೇಮಲೋಕ ಸಿನಿಮಾವನ್ನು ಮೀರಿಸ್ಬಿಡುತ್ತೇನೋ ಬಜೆಟ್ಟು ಅಂತೆಲ್ಲ ಆವಾಗ ಚರ್ಚೆಗಳು. ಆಗ ಮೈಸೂರಿನ ಶಾಲೆಗಳ ಮಕ್ಕಳಿಗೆ ಡಿಮ್ಯಾಂಡ್ ಆ ಸಿನಿಮಾದಲ್ಲಿ ಪಾರ್ಟ್ ಮಾಡಲಿಕ್ಕೆ. ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರು ರವಿಚಂದ್ರನ್ ಆಗ್ಬೋದು ಅಥವಾ ಕನ್ನಡ ಚಿತ್ರಪ್ರೇಮಿಗಳು, ಆ ಎಕ್ಸ್ಪೆಕ್ಟೇಷನನ್ನು ಮುಟ್ಟೋದಿಲ್ಲ ಕಿಂದರಿ ಜೋಗಿ. ನನಗೆ ಪಾಠ ಕಲಿಸಿದಂತಹ 3 ಸಿನಿಮಾಗಳು ಅಂದರೆ ಕಿಂದರಿ ಜೋಗಿ, ಏಕಾಂಗಿ ಮತ್ತು ಶಾಂತಿಕ್ರಾಂತಿ. ಆ ಸಿನಿಮಾ ಸಾಕಷ್ಟು ಹಣ ಗಳಿಸದೇ ಇರಬಹುದು, ಆದರೆ ಆ ಸಿನಿಮಾದ ಡೈರೆಕ್ಷನ್ ಎಲ್ಲರಿಗೂ ಅಚ್ಚುಮೆಚ್ಚಾಗ್ಬಿಡುತ್ತೆ. ಕನ್ನಡ ಚಿತ್ರಪ್ರೇಮಿಗಳು ಫಿದಾ ಆಗಿಬಿಡ್ತಾರೆ. ಅಂತಹ ಒಂದು ಅದ್ಭುತವಾದ ಹಾಡುಗಳನ್ನು ಹಂಸಲೇಖ ಅವರು ಬರೆದಿರ್ತಾರೆ. ಆ ಸಿನಿಮಾದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕ ನಟರು ಅಭಿನಯವನ್ನು ಮಾಡ್ತಾ ಇರೋದು. ಕಿಂದರಿ ಜೋಗಿ ಸಿನಿಮಾ ಅರ್ಥ ಆಗಬೇಕು ಅಂದರೆ ಕುವೆಂಪು ಅವರ ಕಿಂದರಿ ಜೋಗಿ ಪದ್ಯವನ್ನು ಓದಿರಲೇಬೇಕು. ಸಾವಿರದ 1989ರಲ್ಲಿ ರವಿಚಂದ್ರನ್ ಅವರ ನಿರ್ದೇಶನದಲ್ಲಿ 3ನೇ ಸಿನಿಮಾ ರಿಲೀಸ್ ಆಗುತ್ತೆ. ಪ್ರೇಮಲೋಕ ಸಿನಿಮಾ ಮೂಲಕ ಇಡೀ ದಕ್ಷಿಣ ಭಾರತದಲ್ಲೇ ರವಿಚಂದ್ರನ್ ಭರ್ಜರಿ ಹೆಸರನ್ನು ಮಾಡಿರ್ತಾರೆ. ರವಿಚಂದ್ರನ್ ಬಗ್ಗೆ ಇಡೀ ದಕ್ಷಿಣ ಭಾರತವೇ ತಿರುಗಿ ನೋಡುತ್ತೆ. ಅಂತಹ ಒಂದು ಅದ್ಧೂರಿ ಸಿನಿಮಾವನ್ನು ನಿರ್ದೇಶನ ಮಾಡಿರ್ತಾರೆ, ಅದೇ ಪ್ರೇಮಲೋಕ. ಅದಾದ ಒಂದೇ ವರ್ಷಕ್ಕೆ ಅವರ ನಿರ್ದೇಶನದಲ್ಲಿ ಅವರ ಸಂಸ್ಥೆ ಮೂಲಕನೇ 2ನೇ ಸಿನಿಮಾ ಬರುತ್ತೆ, ಅದು ರಣಧೀರ. ಅದು ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಸಿನಿಮಾ ತಾಂತ್ರಿಕವಾಗಿ ಮತ್ತು ಸಂಗೀತ ಸಾಹಿತ್ಯದಲ್ಲಿ ಭರ್ಜರಿ ಸದ್ದನ್ನು ಮಾಡುತ್ತೆ. ರಾಜ್ಯದ ಮೂಲೆ ಮೂಲೆಗಳಲ್ಲೂ ಆ ಸಿನಿಮಾದ ಹಾಡುಗಳು ಮೇಳೈಸುತ್ತೆ. ಬರೀ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ, ಪಕ್ಕದ ತಮಿಳುನಾಡು ಮತ್ತು ಆಂಧ್ರದಲ್ಲೂ ಕೂಡ ಪ್ರೇಮಲೋಕ ರಣಧೀರ ಸಿನಿಮಾದ ಹಾಡುಗಳ ಬಗ್ಗೆ ಚರ್ಚೆ ಆಗುತ್ತೆ. ಅಲ್ಲೂ ಕೂಡ ಹಾಡುಗಳು ಫೇಮಸ್ ಆಗುತ್ತೆ. ಹೀಗೆ ನಾವು ತೆಲುಗು ಸಿನಿಮಾದ ಹಾಡುಗಳನ್ನು ಕೇಳ್ತೀವಲ್ಲ ಚೆನ್ನಾಗಿದ್ರೆ, ಅದೇ ರೀತಿ ಪ್ರೇಮಲೋಕ ಮತ್ತು ರಣಧೀರ ಸಿನಿಮಾದ ಹಾಡುಗಳ ಬಗ್ಗೆನೂ ಕೂಡ ಅಲ್ಲಿ ಚರ್ಚೆ ಆಗುತ್ತೆ. ಆ ಹಾಡುಗಳನ್ನು ಅಲ್ಲಿನ ಸಿನಿಪ್ರಿಯರು ಕೇಳ್ತಾರೆ. ಅದಾದ ನಂತರ ರವಿಚಂದ್ರನ್ ಅವರ ನಿರ್ದೇಶನದಲ್ಲಿ 3ನೇ ಸಿನಿಮಾ ತೆರೆಗೆ ಬರುತ್ತೆ, ಅದೇ ಕಿಂದರಿ ಜೋಗಿ. ಪ್ರೇಮಲೋಕ ಮತ್ತು ರಣಧೀರ ಸಿನಿಮಾ ಆದಮೇಲೆ ರವಿಚಂದ್ರನ್ ಅವರು ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯವನ್ನು ಮಾಡ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ, ರಾಮಣ್ಣ ಶ್ಯಾಮಣ್ಣ, ಯುದ್ಧಕಾಂಡ, ಯುಗಪುರುಷ, ಅಂಜದ ಗಂಡು, ಇಷ್ಟು ಸಿನಿಮಾಗಳಲ್ಲಿ ಮಾಡ್ತಾರೆ. ಎಲ್ಲವೂ ಕೂಡ ಸೂಪರ್ ಡೂಪರ್ ಹಿಟ್. ರವಿಚಂದ್ರನ್ ಕಾಲ್ ಶೀಟ್ ಸಿಗೋದೇ ಕಷ್ಟ ಅನ್ನೋ ಅಷ್ಟರ ಮಟ್ಟಿಗೆ ಬ್ಯುಸಿ ಆಗಿಬಿಡ್ತಾರೆ. ಆ ಟೈಮ್ನಲ್ಲಿ ಅವ್ರ ಮನಸ್ಸಿಗೆ ಕಿಂದರಿ ಜೋಗಿ ಕತೆ ಹೊಳೆಯುತ್ತೆ. ಈ ಸಿನಿಮಾವನ್ನು ಮಾಡಬೇಕು, ನಮ್ಮ ಸಂಸ್ಥೆಯ ಮೂಲಕನೇ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆ ಟೈಮ್ನಲ್ಲಿ ಅವರು ಬೇರೆ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಂಥ ಕಾರಣ ಆ ಸಿನಿಮಾಗೆ ರೇಣುಕಾ ಶರ್ಮಾ ಅವರನ್ನು ನಿರ್ದೇಶಕರಾಗಿ ಆಯ್ಕೆ ಮಾಡ್ತಾರೆ. ರೇಣುಕಾ ಶರ್ಮಾ ಅಂಜದ ಗಂಡು ಸಿನಿಮಾವನ್ನು ನಿರ್ದೇಶನ ಮಾಡಿ ಭರ್ಜರಿ ಹೆಸರನ್ನು ಮಾಡಿರ್ತಾರೆ. ಅಂಜದ ಗಂಡು ಭರ್ಜರಿಯಾಗಿ ಪ್ರದರ್ಶನವನ್ನು ಕಂಡಿರುತ್ತೆ. ರಾಜ್ಯದ ಹಲವು ಕೇಂದ್ರಗಳಲ್ಲಿ 100 ಡೇಸ್, ಹಲವು ಕೇಂದ್ರಗಳಲ್ಲಿ 25 ವಾರಗಳ ಪ್ರದರ್ಶನವನ್ನು ಕಂಡಿರುತ್ತೆ. ಹೀಗಾಗಿ ಕಿಂದರಿ ಜೋಗಿ ಸಿನಿಮಾವನ್ನು ರೇಣುಕಾ ಶರ್ಮಾ ಅವರಿಗೆ ವಹಿಸ್ತಾರೆ. ಅಂದರೆ ರೇಣುಕಾ ಶರ್ಮಾ ಅವರು ಆ ಸಿನಿಮಾದ ಡೈರೆಕ್ಟರ್ ಆಗಬೇಕು ಅಂತ. ಕಿಂದರಿ ಜೋಗಿ ಶೂಟಿಂಗ್ ಶುರು ಆಗುವಾಗಲೇ ಸಿನಿಪ್ರಿಯರಲ್ಲಿ ಒಂದು ರೀತಿ ಮಿಂಚಿನ ಸಂಚಲನ. ರವಿಚಂದ್ರನ್ ರಣಧೀರ ಮತ್ತು ಪ್ರೇಮಲೋಕ ಸಿನಿಮಾದಲ್ಲಿ ಕಂಪ್ಲೀಟ್ ಅದರಲ್ಲಿ ಅವರು ಕಾಲೇಜ್ ಹುಡುಗನ ಪಾತ್ರ ಪ್ರೇಮಲೋಕದಲ್ಲಿ. ಇನ್ನು ರಣಧೀರ ಸಿನಿಮಾದಲ್ಲೂ ಕೂಡ ಅವರು ಕಾಲೇಜ್ಗೆ ಹೋಗದೇ ಇದ್ದರೂ ಒಬ್ಬ ಯುವ ನಾಯಕನ ಪಾತ್ರವನ್ನು ಮಾಡಿರ್ತಾರೆ. ಮತ್ತು 2 ಸಿನಿಮಾಗಳು ಲವ್ ಸ್ಟೋರಿ. ಆದರೆ ಕಿಂದರಿ ಜೋಗಿ ಸಂಪೂರ್ಣ ಗ್ರಾಮೀಣ ಸೊಗಡಿನ ಸಿನಿಮಾ, ಗ್ರಾಮೀಣ ಭಾಗದಲ್ಲೇ ಹೆಚ್ಚಾಗಿ ಆ ಸಿನಿಮಾವನ್ನು ಶೂಟಿಂಗ್ ಮಾಡುವಂಥದ್ದು. ಹೀಗಾಗಿ ಈ ಸಿನಿಮಾ ಬಗ್ಗೆ ಕುತೂಹಲ ಶುರುವಾಗುತ್ತೆ. ರವಿಚಂದ್ರನ್ ಪ್ರೇಮಲೋಕ ಮತ್ತು ರಣಧೀರ ಸಿನಿಮಾವನ್ನು ಮಾಡಿ ಸೈ ಅನ್ನಿಸ್ಕೊಂಡ್ರು, ಅದು ಲವ್ ಸ್ಟೋರಿ ಸಿನಿಮಾ. ಆದರೆ ಇದನ್ನು ಯಾವ ರೀತಿ ಅವರು ತೆಗಿತಾರೆ? ಗ್ರಾಮೀಣ ಸೊಗಡಿನ ಸಿನಿಮಾ ಇದು, ಅದು ಜಾನಪದ ಶೈಲಿಯ ಕತೆ ಇರುವಂತಹ ಕಿಂದರಿ ಜೋಗಿ ಸಿನಿಮಾವನ್ನು ಯಾವ ರೀತಿ ತೆಗಿಬೋದು ಅಂತೇಳಿ ಚರ್ಚೆಗಳು ಶುರುವಾಗುತ್ತೆ. ಆದರೆ ಕಿಂದರಿ ಜೋಗಿ ಸಿನಿಮಾ ಅರ್ಥ ಆಗಬೇಕು ಅಂದರೆ ಕುವೆಂಪು ಅವರ ಕಿಂದರಿ ಜೋಗಿ ಪದ್ಯವನ್ನು ಓದಿರಲೇಬೇಕು. ಅದ್ರ ಬಗ್ಗೆ ಗೊತ್ತಿದ್ರೆ ಮಾತ್ರ ಕಿಂದರಿ ಜೋಗಿ ಸಿನಿಮಾ ಅರ್ಥವಾಗುತ್ತೆ, ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ. ಆ ಟೈಮ್ನಲ್ಲಿ ಆಗಿದ್ದು ಅದೇನೆ. ಕಿಂದರಿ ಜೋಗಿ ಸಿನಿಮಾವನ್ನು ನೋಡಿದಂತಹ ಹಲವು ಜನ, ಅದರಲ್ಲೂ ಹಳ್ಳಿ ಜನ ಆಗ್ಬೋದು ಮತ್ತು ಅಷ್ಟಾಗಿ ಓದಿಲ್ದಿರೋರು, ಏನಿದು, ಏನು ಸ್ಟೋರಿ ಇದು, ರವಿಚಂದ್ರನ್ ಏನಿದ್ರಲ್ಲಿ, ದೇವರ ರವಿಚಂದ್ರನು ಅಂತೆಲ್ಲ ಆವಾಗ ಚರ್ಚೆಗಳಾಗ್ತಿತ್ತಂತೆ. ಆ ಸಿನಿಮಾದ ಕಿಂದರಿ ಜೋಗಿ ಕತೆ ಗೊತ್ತಿರೋರಿಗೆ ಅದು ಗೊತ್ತಾಗ್ತಿತ್ತು, ಏನದು ರವಿಚಂದ್ರನವರ ಕಲ್ಪನೆ ಏನು ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗ್ತಿತ್ತು. ಆದರೆ ಹೆಚ್ಚಿನ ಜನಕ್ಕೆ ಅದು ಕನ್ಫ್ಯೂಸ್ ಆಯಿತು ಆವಾಗ ಅಂತಲೂ ಕೂಡ ಮಾತುಗಳು ಕೇಳಿ ಬಂದಿತ್ತು. ಕಿಂದರಿ ಜೋಗಿ ಶೂಟಿಂಗ್ ಶುರು ಆದಮೇಲೆ ಆ ಸಿನಿಮಾದ ಕಥೆಯ ಬಗ್ಗೆ ಚರ್ಚೆ ಮತ್ತು ಪ್ರಮುಖವಾಗಿ ಚರ್ಚೆ ಆಗುವಂತಹ ವಿಚಾರ ಅಂದರೆ
ಆ ಸಿನಿಮಾದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಷಕ ನಟರು ಅಭಿನಯವನ್ನು ಮಾಡ್ತಾ ಇರೋದು. ಒಂದು ರೀತಿ ಮಲ್ಟಿ ಸಪೋರ್ಟಿಂಗ್ ಆ್ಯಕ್ಟರ್ ಸಿನಿಮಾ ಅಂತಲೇ ಹೇಳ್ಬೋದು. ಹೇಗೆ ನಾವು ಮಲ್ಟಿ ಸ್ಟಾರ್ ಸಿನಿಮಾ ಅಂತ ಹೇಳ್ತೀವಲ್ಲ, 4 ಜನ 5 ಜನ ಹೀರೋಗಳು ಮಾಡಿರ್ತಾರಲ್ಲ, ಅದೇ ರೀತಿ ಅದು ಮಲ್ಟಿ ಸಪೋರ್ಟಿಂಗ್ ಆ್ಯಕ್ಟರ್ ಸಿನಿಮಾ ಅಂತ ಹೇಳ್ಬೋದು. ಎಷ್ಟು ಜನ ಅದರಲ್ಲಿ ಪೋಷಕ ನಟರು ಮಾಡಿರೋದು, ಎಲ್ಲರೂ ಕೂಡ ತಮ್ಮದೇ ಆದಂತಹ ವರ್ಚಸ್ ಉಳ್ಳವಂಥ ಪೋಷಕ ನಟರು ಆ ಸಿನಿಮಾದಲ್ಲಿ ಮಾಡಿದ್ದಾರೆ. ದೊಡ್ಡಣ್ಣ, ಮುಖ್ಯಮಂತ್ರಿ ಚಂದ್ರು, ಮೈಸೂರು ಲೋಕೇಶು, ಸುಂದರ್ರಾಜು, ಹೇಮಾ ಚೌಧರಿ, ಬಾಲಕೃಷ್ಣ, ತೂಗುದೀಪ ಶ್ರೀನಿವಾಸ್ ಅವರು, ಸದಾಶಿವ ಬ್ರಹ್ಮಾವರವರು, 1-2 ಸಾಕಷ್ಟು ಜನ ಪೋಷಕ ನಟರು ಆ ಸಿನಿಮಾದಲ್ಲಿ ಅಭಿನಯವನ್ನು ಮಾಡಿರ್ತಾರೆ. ಅದು ಆಗ ಚರ್ಚೆ ಆಗ್ತಾ ಇರುತ್ತೆ. ರವಿಚಂದ್ರನ್ ಇದರಲ್ಲಿ ಕನ್ನಡದಲ್ಲಿ ಯಾರ್ಯಾರು ಪೋಷಕ ನಟರು ಅಂತ ಮಾಡ್ತಾಯಿದ್ರು ಅವ್ರನ್ನೆಲ್ಲ ಕರ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರಂತಪ್ಪ. ಏನು ಅಷ್ಟು ಜನಕ್ಕೆ ಅವ್ರು ಹೇಗೆ ಅವರು ಸಂಭಾಳಿಸ್ತಾರೆ, ಅಷ್ಟು ಜನಕ್ಕೆ ಸಂಭಾವನೆಯನ್ನು ಕೊಟ್ಟು ಎಷ್ಟು ಖರ್ಚು ಮಾಡ್ಬೋದಾಗಾದರೆ ಈ ಸಿನಿಮಾಗೆ. ರಣಧೀರ ಮತ್ತು ಪ್ರೇಮಲೋಕ ಸಿನಿಮಾವನ್ನು ಮೀರಿಸ್ಬಿಡುತ್ತೇನೋ ಬಜೆಟ್ಟು ಅಂತೆಲ್ಲ ಆವಾಗ ಚರ್ಚೆಗಳು. ಮತ್ತು ಆ ಸಿನಿಮಾ ಸ್ಟುಡಿಯೋ ಸೆಟ್ಟಿಂಗ್ ಹಾಕಿದ್ದು ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಭರ್ಜರಿ ಸೆಟ್ಟಿಂಗನ್ನು ಹಾಕಿರ್ತಾರೆ. ಆಗ ನಮ್ಮ ಮೈಸೂರಿನಲ್ಲೂ ಆ ಸಿನಿಮಾದ ಬಗ್ಗೆ ಹೆಚ್ಚಾಗಿ ಚರ್ಚೆ ಆಗ್ತಾಯಿತ್ತು. ಭರ್ಜರಿ ಸೆಟ್ ಹಾಕಿದ್ದಾರೆ ಪ್ರೀಮಿಯರ್ ಸ್ಟುಡಿಯೋದಲ್ಲಿ, ಎಷ್ಟು ಖರ್ಚು ಮಾಡಿದ್ದಾರೆ ರವಿಚಂದ್ರನ್ ಅಂತೆಲ್ಲ ಚರ್ಚೆ ಆಗೋದು. ಮತ್ತು ಆಗ ಮೈಸೂರಿನ ಶಾಲೆಗಳ ಮಕ್ಕಳಿಗೆ ಡಿಮ್ಯಾಂಡ್ ಆ ಸಿನಿಮಾದಲ್ಲಿ ಪಾರ್ಟ್ ಮಾಡಲಿಕ್ಕೆ. ಅಂದರೆ ಕೊನೆಯಲ್ಲಿ ಹಾಡುಗಳೈತೆ ನೋಡಿ, ಬಂದ ಕಿಂದರಿ ಜೋಗಿ ಸಾಂಗ್ ಆಗ್ಬೋದು, ಉದ್ಧಾರ ಮಾಡ್ತೀನಿ ಅಂತ ಆ ಸಾಂಗಲ್ಲೆಲ್ಲ ಮಕ್ಕಳು ಬೇಕಾಗತ್ತೆ. ಅದಕ್ಕೆ ಎಷ್ಟು ಮಕ್ಕಳು ಬಂದರೂ ನಮಗೆ ಬೇಕು ಶೂಟಿಂಗಿಗೆ ಅಂತೇಳಿ ಮೈಸೂರಿನ ಎಲ್ಲ ಶಾಲೆಗಳಿಗೂ ಮಾಹಿತಿಯನ್ನು ಕೊಟ್ಟಿರ್ತಾರೆ. ದಯವಿಟ್ಟು ಕಳಿಸ್ಕೊಡಿ ಮಕ್ಕಳನ್ನ, ನಾವು ಚೆನ್ನಾಗಿ ನೋಡ್ಕೋತೀವಿ, ಊಟ ತಿಂಡಿ ಎಲ್ಲ ಕೊಟ್ಟು ಅಂತೇಳಿ. ಮೈಸೂರಿನಲ್ಲಿ ಆಗ ಶಾಲೆಗಳ ಸಂಖ್ಯೆ ಕಡಿಮೆ, ಗೌರ್ಮೆಂಟ್ ಸ್ಕೂಲ್ಗಳಿತ್ತು, ಪ್ರೈವೇಟ್ ಸ್ಕೂಲ್ಗಳು ಕಡಿಮೆ. ಹೀಗಾಗಿ ಮಕ್ಕಳಿಗೆ ಎಲ್ಲಿಲ್ಲದ ಬೇಡಿಕೆ ಇರುತ್ತೆ. ಹಲವು ಶಾಲೆಗಳ ವಿದ್ಯಾರ್ಥಿಗಳು ಆ ಸಿನಿಮಾದಲ್ಲಿ ಪಾರ್ಟ್ ಮಾಡಿದ್ದಾರೆ. ಇವತ್ತಿಗೂ ಆ ಸಿನಿಮಾವನ್ನು ನೋಡಿಬೇಕಾದ್ರೆ ನೆನೆಸ್ಕೋತಾ ಇರ್ತಾರೇನೋ. ಮತ್ತು ಆ ಸಿನಿಮಾದಲ್ಲಿ ಸಂಗೀತ ಅವರು, ಅಂದರೆ ಯಾರೇ ನೀನು ಚೆಲುವೆ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಮಾಡಿದಾರಲ್ಲ, ಅವರು ಕೂಡ ಬಾಲನಟಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ ನೋಡಿ. ಅವತ್ತು ರವಿಚಂದ್ರನ್ ಅವ್ರ ಜೊತೆ ಬಾಲನಟಿಯಾಗಿ ನಟಿಸಿದ್ದಂಥವರು ಯಾರೇ ನೀನು ಚೆಲುವೆ ಸಿನಿಮಾದಲ್ಲಿ ಅವರ ಎದುರು ನಾಯಕಿಯಾಗಿ ಆ್ಯಕ್ಟಿಂಗ್ ಮಾಡಿ ಸೈ ಅನ್ನಿಸ್ಕೋತಾರೆ. ಈ ರೀತಿ ಮೈಸೂರಿನಲ್ಲಿ ಅದು ಸಾಕಷ್ಟು ಸದ್ದು ಮಾಡಿರುತ್ತೆ ಕಿಂದರಿ ಜೋಗಿ. ಆ ಸಿನಿಮಾದ ಶೂಟಿಂಗ್ ಎಲ್ಲ ಶುರುವಾಗುತ್ತೆ. ಆ ಸಿನಿಮಾದ ಹಾಡುಗಳು ಹೊರ ಬರುತ್ತೆ. ಆ ಹಾಡನ್ನು ಕೇಳ್ತಿದ್ದಾಗೇ ಮತ್ತೊಮ್ಮೆ ಕನ್ನಡಿಗರು, ಕನ್ನಡ ಚಿತ್ರಪ್ರೇಮಿಗಳು ಫಿದಾ ಆಗಿಬಿಡ್ತಾರೆ. ಅಂತಹ ಒಂದು ಅದ್ಭುತವಾದ ಹಾಡುಗಳನ್ನು ಹಂಸಲೇಖ ಅವರು ಬರೆದಿರ್ತಾರೆ. ಹಂಸಲೇಖ ಅಂತ ಹೇಳಿದ್ಮೇಲೆ ಅದ್ರ ಬಗ್ಗೆ ಮಾತಾಡೋ ಆಗಿಲ್ಲ, ಯಾಕಂದರೆ ಅವರು ಆಲ್ರೆಡಿ ಪ್ರೇಮಲೋಕ, ರಣಧೀರ, ಅಂಜದ ಗಂಡು, ಯುದ್ಧಕಾಂಡ, ರಣರಂಗ ಈ ರೀತಿ ಒಂದ್ರ ಮೇಲೆ ಒಂದು ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿರ್ತಾರೆ. ಎಲ್ಲದರಲ್ಲೂ ಅದ್ಭುತವಾದ ಹಾಡುಗಳನ್ನು ಕೊಟ್ಟಿರ್ತಾರೆ. ಅದೇ ರೀತಿ ಕಿಂದರಿ ಜೋಗಿ ಸಿನಿಮಾದಲ್ಲೂ ಕೂಡ ಅತ್ಯದ್ಭುತವಾದ ಹಾಡುಗಳನ್ನು ಕೊಡ್ತಾರೆ. ಸೇಮ್ ಹೇಗೆ ರಣಧೀರ, ಪ್ರೇಮಲೋಕ ಸಿನಿಮಾದ ಹಾಡುಗಳು ಎಲ್ಲೆಡೆ ರಾರಾಜಿಸ್ತಿತ್ತು, ಅದೇ ರೀತಿ ಕಿಂದರಿ ಜೋಗಿ ಸಿನಿಮಾದ ಹಾಡುಗಳು ಕೂಡ ಆಟೋಗಳಲ್ಲಿ, ಪ್ರೈವೇಟ್ ಬಸ್ಗಳಲ್ಲಿ, ಪ್ರೈವೇಟ್ ಟೆಂಪೋಗಳಲ್ಲಿ, ಹಬ್ಬಗಳಲ್ಲಿ, ಯಾವುದಾದ್ರೂ ಜಾತ್ರೆಗಳು ನಡೀತಾ ಇದ್ರೆ ಅಲ್ಲೆಲ್ಲವೂ ಕೂಡ ಕಿಂದರಿ ಜೋಗಿ ಸಿನಿಮಾದ ಹಾಡುಗಳು. ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರು ರವಿಚಂದ್ರನ್ ಆಗ್ಬೋದು ಅಥವಾ ಕನ್ನಡ ಚಿತ್ರಪ್ರೇಮಿಗಳು, ಆ ಎಕ್ಸ್ಪೆಕ್ಟೇಷನನ್ನು ಮುಟ್ಟೋದಿಲ್ಲ ಕಿಂದರಿ ಜೋಗಿ. ಭರ್ಜರಿ ಸೌಂಡ್ ಮಾಡ್ತಾ ಇರತ್ತೆ. ಹೀಗಾಗಿ ರಿಲೀಸ್ಗೂ ಮುಂಚೆನೇ ಕಿಂದರಿ ಜೋಗಿ ಸಾಕಷ್ಟು ಕುತೂಹಲವನ್ನು ಹುಟ್ಟಿಸಿರುತ್ತೆ. ರಿಲೀಸ್ ಆದಮೇಲೂ ಕೂಡ ಭರ್ಜರಿ ಓಪನಿಂಗ್. ನಮ್ಮ ಅಣ್ಣಂದ್ರೆ ಹೇಳ್ತಾರೆ, ಸೇಮ್ ರಣಧೀರ ಸಿನಿಮಾಗೆ ಏನು ಓಪನಿಂಗ್ ಸಿಕ್ತೋ ಭರ್ಜರಿ ಓಪನಿಂಗ್, ಅಂತಹದ್ದೇ ಭರ್ಜರಿ ಓಪನಿಂಗ್ ಸಿಕ್ತು ಕಿಂದರಿ ಜೋಗಿ ಸಿನಿಮಾಗೆ. ಅದರಿಂದ ಯುದ್ಧಕಾಂಡ ಸಿನಿಮಾ ಕೂಡ ರಿಲೀಸ್ ಆಗಿರುತ್ತೆ, ಅದು ಕೂಡ ಸೂಪರ್ ಡೂಪರ್ ಹಿಟ್ ಆಗಿರುತ್ತೆ. ಯುಗಪುರುಷ ಕೂಡ ಚೆನ್ನಾಗಿರುತ್ತೆ. ಕಿಂದರಿ ಜೋಗಿ ರವಿಚಂದ್ರನ್ ಅವರ ನಿರ್ದೇಶನದಲ್ಲಿ 3ನೇ ಸಿನಿಮಾ ಅಂತಾನೂ ಕೂಡ ಚರ್ಚೆ ಆಗಿ ಭರ್ಜರಿ ಓಪನಿಂಗ್ ಪಡೆಯುತ್ತೆ. ಮತ್ತು ಆ ಸಿನಿಮಾದ ನಾಯಕಿಯಾಗಿ ಜೂಹಿ ಚಾವ್ಲಾ ಅವರನ್ನೇ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅದು ಕೂಡ ಆ ಸಿನಿಮಾದ ಕುತೂಹಲ ಹೆಚ್ಚಾಗಲಿಕ್ಕೆ ಕಾರಣವಾಗುತ್ತೆ. ಪ್ರೇಮಲೋಕ ಸಿನಿಮಾದಲ್ಲಿ ಜೂಹಿ ಚಾವ್ಲಾ ಕಾಲೇಜ್ ಹುಡುಗಿಯ ಪಾತ್ರದಲ್ಲಿ ಅಭಿನಯವನ್ನು ಮಾಡಿರ್ತಾರೆ ಮತ್ತು ಅದರಲ್ಲಿ ಅವರು ಗ್ಲ್ಯಾಮರ್ಗೆ ಹೆಚ್ಚು ಒತ್ತನ್ನು ಕೊಟ್ಟಿರ್ತಾರೆ. ಆದರೆ ಕಿಂದರಿ ಜೋಗಿ ಸಿನಿಮಾದಲ್ಲಿ ಅವರು ಹಳ್ಳಿ ಹುಡುಗಿಯ ಪಾತ್ರವನ್ನು ಮಾಡಿರ್ತಾರೆ. ಹೇಗೆ ಮಾಡ್ತಾರಪ್ಪ ಇವರು? ಅದೇನೋ ಲವ್ ಸ್ಟೋರಿ ಸಿನಿಮಾ ಚೆನ್ನಾಗಿ ಮಾಡಿದರು, ಬಟ್ ಕಿಂದರಿ ಜೋಗಿ ಸಿನಿಮಾ ಗ್ರಾಮೀಣ ಸೊಗಡಿನ ಸಿನಿಮಾ, ಇದರಲ್ಲಿ ಹೇಗೆ ಆ್ಯಕ್ಟ್ ಮಾಡಿರ್ತಾರೆ, ಹೇಗೆ ಆ್ಯಕ್ಟ್ ಮಾಡಿಸಿರ್ತಾರೆ ರವಿಚಂದ್ರನ್ ಅಂತ ಸಾಕಷ್ಟು ಕುತೂಹಲ ಕೆರಳಿಸಿರುತ್ತೆ. ಆ ಸಿನಿಮಾ ನೋಡಿದ್ಮೇಲೆ ಆ ಸಿನಿಮಾದಲ್ಲಿ ಜೂಹಿ ಚಾವ್ಲಾ ಅವರು ಭರ್ಜರಿ ಅಭಿನಯವನ್ನೇ ಮಾಡಿರ್ತಾರೆ. ಹಳ್ಳಿ ಹುಡುಗಿಯ ಪಾತ್ರದಲ್ಲೂ ಸೈ ಅನ್ನಿಸ್ಕೋತಾರೆ. ಮತ್ತು ಆ ಸಿನಿಮಾದಲ್ಲಿ ಸದ್ದು ಮಾಡಿದಂಥವ್ರು ಮತ್ತೊಬ್ಬ ಬಾಲನಟ ಮಂಜುನಾಥ್ ಅವರು ಶಂಕರ್ ನಾಗ್ ಅವರ ಮಾಲ್ಗುಡಿ ಡೇಸು ಮತ್ತು ಶಂಕರ್ ನಾಗ್ ಅವರ ಹಲವು ಸಿನಿಮಾಗಳಲ್ಲಿ ಅಭಿನಯವನ್ನು ಮಾಡಿ ಕನ್ನಡಿಗರನ್ನು ಗೆದ್ದಿರ್ತಾರೆ. ಅದಾದ ನಂತರ ಹೆಚ್ಚಾಗಿ ಅವರು ರವಿಚಂದ್ರನ್ ಅವರ ಸಿನಿಮಾಗಳಲ್ಲಿ ಸದ್ದು ಮಾಡಿದ್ದು ಒಂದು ರಣಧೀರ, ಯುದ್ಧಕಾಂಡ ಮತ್ತು ಕಿಂದರಿ ಜೋಗಿ. ಈ ಸಿನಿಮಾಗಳಲ್ಲಿ
ಮಾಸ್ಟರ್ ಮಂಜುನಾಥ್ ಅವರಿಗೆ ಪ್ರಮುಖ ಪಾತ್ರವನ್ನು ಕೊಟ್ಟಿರ್ತಾರೆ. ಆ ಪಾತ್ರದಲ್ಲಿ ಮಾಸ್ಟರ್ ಮಂಜುನಾಥ್ ಸೈ ಅನ್ನಿಸ್ಕೊಂಡಿರ್ತಾರೆ. ಮತ್ತು ಆಗ ಒಂದು ಚರ್ಚೆ ಆಗ್ತಿತ್ತಂತೆ, ಈ ಸಿನಿಮಾದಲ್ಲಿ ಕಿಂದರಿ ಜೋಗಿ ಸಿನಿಮಾದಲ್ಲಿ ವಜ್ರಮುನಿ, ಪಂಡರಿಬಾಯಿ ಮತ್ತು ಅಶ್ವಥ್ ಅವ್ರನ್ನ ಏನಾದರೂ ಅಭಿನಯವನ್ನು ಮಾಡಿಸ್ಬಿಟ್ಟಿದ್ರೆ ಒಂದು ರೀತಿ ಅದು ಫುಲ್ಫಿಲ್ ಆಗ್ತಿತ್ತು. ಪ್ರಮುಖ ಪೋಷಕ ನಟರಲ್ಲಿ ಅವ್ರು 3 ಜನ ಮಿಸ್ ಆದರು, ಅವ್ರು ಮಾಡಬೇಕಾಗಿತ್ತು ಅಂತಲೂ ಕೂಡ ಆವಾಗ ಚರ್ಚೆ ಆಗಿತ್ತು. ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಇದ್ದಾರೆ ಅದರಲ್ಲಿ. ಪ್ರಮುಖವಾದಂತಹ ಪೋಷಕ ನಟರು ಯಾರಿದ್ದಾರೋ ಅವರೆಲ್ಲರೂ ಅಭಿನಯವನ್ನು ಮಾಡಿರ್ತಾರೆ. ಎಲ್ಲರೂ ಕೂಡ ಅವ್ರಿಗೆ ಸಿಕ್ಕಂತಹ ಪಾತ್ರಗಳಿಗೆ ನ್ಯಾಯವನ್ನು ಒದಗಿಸಿರ್ತಾರೆ. ಎಲ್ಲರಿಗೂ ಡಿಫ್ರೆಂಟ್ ರೋಲ್ ಅಂತ ಹೇಳ್ಬೋದು. ಚೌಧರಿ ನೋಡಿ, ಅದರಲ್ಲಿ ಗಂಡ ಕೂಡಾಕುವಂಥದ್ದು, ಎಲ್ಲೋ ಓಡ್ಬಿಡ್ತಾಳೆ ನನ್ನ ಹೆಂಡತಿ ಅಂತ ಹೇಳ್ಬಿಟ್ಟು, ಆ ಥರದ ಪಾತ್ರವನ್ನು ಹೇಮಾ ಚೌಧರಿ ಅವರು ಮಾಡೇ ಇರಲಿಲ್ಲ. ಅವರೇನೇ ಇದ್ರು ಗಯ್ಯಾಳಿ ಪಾತ್ರವನ್ನು ಮಾಡ್ತಾಯಿದ್ರು. ಆ ರೀತಿಯ ಪಾತ್ರಗಳಲ್ಲಿ ಅವರು ಹೆಸರು ಮಾಡಿದ್ದಂಥವ್ರು. ಬಟ್ ಕಿಂದರಿ ಜೋಗಿ ಸಿನಿಮಾದಲ್ಲಿ ಕಂಪ್ಲೀಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಅವ್ರದ್ದು. ಇನ್ನು ದೊಡ್ಡಣ್ಣ ಅವ್ರಿಗೂ ಕೂಡ ಅವರು ಅಷ್ಟೇ, ದೊಡ್ಡಣ್ಣ ಆಗ್ಬೋದು, ಮೈಸೂರು ಲೋಕೇಶು, ಸುಂದರರಾಜ್ ಇವರೆಲ್ಲರೂ ವಿಲನ್ ಕ್ಯಾರೆಕ್ಟರಾಗಿ ಹೆಚ್ಚಾಗಿ ಅಭಿನಯವನ್ನು ಮಾಡ್ತಾಯಿದ್ರು. ಆದರೆ ಈ ಸಿನಿಮಾದಲ್ಲಿ ಅವರಿಗೆ ಕಾಮಿಡಿ ರೋಲನ್ನು ಕೊಟ್ಟಿರ್ತಾರೆ. ತೂಗಿ ಶ್ರೀನಿವಾಸ್ ಅವರು ಕೂಡ ಕಾಮಿಡಿ ರೋಲಲ್ಲಿ ಅಭಿನಯವನ್ನು ಮಾಡಿರ್ತಾರೆ. ಇದೆಲ್ಲವೂ ಕೂಡ ಸಿನಿಮಾದ ಕ್ರೇಜ್ ಹೆಚ್ಚಾಗಲಿಕ್ಕೆ ಕಾರಣವಾಗಿರುತ್ತೆ. ಸಿನಿಮಾ ರಿಲೀಸ್ ಆದಮೇಲೆ ಭರ್ಜರಿ ಓಪನಿಂಗು ಪಡೆಯುತ್ತೆ. ಆ ನಂತರ ಅದು ಕಲೆಕ್ಷನ್ ಡೌನ್ ಆಗ್ತಾ ಬಂದ್ಬಿಡತ್ತೆ. ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರು ರವಿಚಂದ್ರನ್ ಆಗ್ಬೋದು ಅಥವಾ ಕನ್ನಡ ಚಿತ್ರಪ್ರೇಮಿಗಳು, ಆ ಎಕ್ಸ್ಪೆಕ್ಟೇಷನನ್ನು ಮುಟ್ಟೋದಿಲ್ಲ ಕಿಂದರಿ ಜೋಗಿ. ಬಾಕ್ಸ್ ಆಫೀಸ್ನಲ್ಲಿ ಅದು ಸದ್ದು ಮಾಡೋದಿಲ್ಲ. ಆರ್ಥಿಕವಾಗಿ ಅದು ಹೆಸರು ಮಾಡದೇ ಇದ್ದರೂ ತಾಂತ್ರಿಕವಾಗಿ ಮಾತ್ರ ಸಖತ್ ಸದ್ದು ಮಾಡುತ್ತೆ. ಆ ಸಿನಿಮಾ ಸಾಕಷ್ಟು ಹಣ ಗಳಿಸದೇ ಇರಬಹುದು, ಆದರೆ ಆ ಸಿನಿಮಾದ ಡೈರೆಕ್ಷನ್ ಎಲ್ಲರಿಗೂ ಅಚ್ಚುಮೆಚ್ಚಾಗ್ಬಿಡುತ್ತೆ. ಏನು ಇಷ್ಟು ಅದ್ಭುತವಾಗಿ ತೆಗೆದಿದ್ದಾರೆ ರವಿಚಂದ್ರನ್ ಅವ್ರ ಸಿನಿಮಾ. ಒಂದು ರೀತಿ ಹೊಸತನದಲ್ಲಿದೆಯಪ್ಪ. ಅವರು ನೀರು ಕೇಳ್ಕೊಂಬರೋದು ಸ್ಟಾರ್ಟಿಂಗಲ್ಲಿ, ಆ ನೀರು ಅಲ್ಲಿ ಕುಡಿಬೇಕು ಅಂತ ಹೋಗ್ತಾರೆ, ಅಲ್ಲೂ ಸಿಗೋದಿಲ್ಲ. ರಾಮನವಮಿ ನಡೀತಾ ಇರುತ್ತೆ, ಅಲ್ಲಿ ಪಾನ್ಕನಾರು ಕುಡಿಯೋಣ ಅಂತ ಹೋಗ್ತಾರೆ, ಅಲ್ಲೂ ಅವರಿಗೆ ನೀರು ಕುಡಿಯೋದಕ್ಕೆ ಸಿಗೋದಿಲ್ಲ. ನಿರ್ದೇಶನವನ್ನು ರವಿಚಂದ್ರನ್ ಬಿಟ್ಟರೆ ಯಾರ ಕೈಲೂ ಮಾಡೋಕ್ಕಾಗಲ್ಲ ಅಂತಲೂ ಕೂಡ ಆವಾಗ ರವಿಚಂದ್ರನ್ ಅವರು ಹೆಸರು ಮಾಡ್ತಾರೆ. ಆದರೆ ಅದು ಬಾಕ್ಸ್ ಆಫೀಸ್ನಲ್ಲಿ ಸದ್ದು ಮಾಡಲ್ಲ ಅನ್ನೋದೇ ಬೇಜಾರಿನ ವಿಚಾರ. ಇವತ್ತಿಗೂ ರವಿಚಂದ್ರನ್ ಅವರು ಅದನ್ನು ನೆನೆಸ್ಕೋತಾರೆ. ನನಗೆ ಪಾಠ ಕಲಿಸಿದಂತಹ 3 ಸಿನಿಮಾಗಳು ಅಂದರೆ ಕಿಂದರಿ ಜೋಗಿ, ಏಕಾಂಗಿ ಮತ್ತು ಶಾಂತಿ ಕ್ರಾಂತಿ. ಸಿನಿಮಾವನ್ನು ತೆಗಿಲೇಬೇಕು, ಅದರಿಂದ ಏನಾದರೂ ನಾನೊಂದು ಸಾಧನೆ ಮಾಡಬೇಕು ಅಂತಲೇ ಈ 3 ಸಿನಿಮಾಗಳನ್ನು ನಿರ್ಮಾಣ ಮಾಡಿದೆ. ಆದರೆ ಅದು ನಮ್ಮ ಜನಗಳಿಗೆ ಇಷ್ಟ ಆಗಲಿಲ್ಲ. ಆದರೆ ಆ ಸಿನಿಮಾಗಳು ನನಗಿಷ್ಟ. ಆ ಸಿನಿಮಾ ನನಗೆ ಪಾಠ ಕಲಿಸ್ತು. ಆ 3 ಸಿನಿಮಾಗಳೇ ನನ್ನ ಜೀವನದಲ್ಲಿ ಬಹುದೊಡ್ಡ ಪಾಠವನ್ನು ಕಲಿಸಿದಂತಹ ಸಿನಿಮಾಗಳು ಅಂತ ಎಷ್ಟೋ ಬಾರಿ ರವಿಚಂದ್ರನ್ ಅವರು ಹೇಳ್ಕೊಂಡಿದ್ದಾರೆ. ಕಿಂದರಿ ಜೋಗಿ ಸಿನಿಮಾ ಆಗ ಯಾಕೆ ಯಶಸ್ವಿ ಆಗಲಿಲ್ಲ ಅಂತ ಇವತ್ತಿಗೂ ಕೂಡ ಎಷ್ಟೋ ಜನಕ್ಕೆ ಅನಿಸುತ್ತೆ. ಯಾಕಂದರೆ ಆ ಸಿನಿಮಾವನ್ನು ಈಗ ನಾವು ನೋಡ್ತಾ ಇದ್ದರೆ ಎಷ್ಟು ಅದ್ಭುತವಾಗಿದೆ ಆ ಸಿನಿಮಾ. ಅದ್ಭುತವಾದ ಹಾಡುಗಳು, ಎಂತಹ ಅದ್ಭುತವಾದ ಸಂಗೀತ, ಎಲ್ಲ ನಟರ ಅದ್ಭುತವಾದ ಅಭಿನಯ. ಆದರೂ ಈ ಸಿನಿಮಾ ಯಾಕೆ ಸೋಲ್ತು ಅಂತ ಈಗಲೂ ಕನ್ನಡಿಗರಿಗೆ ಅನಿಸೋದುಂಟು. ಅದನ್ನು ನಾವು ಮೊದಲೇ ಹೇಳಿದಾಗೆ ನಮ್ಮ ಕನ್ನಡಿಗರು ಒಂದೊಂದ್ಸರಿ ಎಡವು ಬಿಡ್ತಾರೆ ಸಿನಿಮಾಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ. ರವಿಚಂದ್ರನ್ ಅವರು ತಮ್ಮ ಕನಸಿನ ಪ್ರಾಜೆಕ್ಟ್ ಆಗಿ ಕಿಂದರಿ ಜೋಗಿ ಸಿನಿಮಾವನ್ನು ನಿರ್ಮಾಣ ಮಾಡ್ತಾರೆ. ಆದರೆ ಅದು ಜನಗಳಿಗೆ ಇಷ್ಟ ಆಗಲಿಲ್ಲ. ಆದರೆ ತಾಂತ್ರಿಕವಾಗಿ ಜನಗಳಿಗೆ ಆ ಸಿನಿಮಾ ಇಷ್ಟ ಆಗುತ್ತೆ. ರವಿಚಂದ್ರನ್ ಅವರ ನಿರ್ದೇಶನಕ್ಕೆ ಮತ್ತೊಮ್ಮೆ ಫುಲ್ ಮಾರ್ಕ್ಸನ್ನು ಕೊಟ್ಟಿರ್ತಾರೆ ಅವಾಗ. ಮತ್ತು ಆ ಸಿನಿಮಾದ ಬಗ್ಗೆ ಇನ್ನೊಂದು ಮಾಹಿತಿ ಹೇಳಬೇಕು ಅಂದರೆ, ಮೊದಲಿಗೆ ಆ ಸಿನಿಮಾದ ಡೈರೆಕ್ಟರ್ ಆಗಿದ್ದಂಥವರು ರೇಣುಕಾ ಶರ್ಮಾ ಅವರ ನಿರ್ದೇಶನದಲ್ಲೇ ಅರ್ಧದಷ್ಟು ಶೂಟಿಂಗ್ ಕೂಡ ಮುಗಿದೋಗಿರುತ್ತೆ. ಆಮೇಲೆ ಏನೋ ಒಂದು ಭಿನ್ನಾಭಿಪ್ರಾಯ ಬಂದು ರೇಣುಕಾ ಶರ್ಮಾ ಅವರು ಆ ಸಿನಿಮಾದಿಂದ ಹೊರ ಹೋಗಬೇಕಾಗತ್ತೆ. ಆನಂತರ ರವಿಚಂದ್ರನ್ ಅವರೇ ಆ ಸಿನಿಮಾವನ್ನು ಕಂಪ್ಲೀಟ್ ಮಾಡಿದ್ರು ಅಂತಲೂ ಕೂಡ ಆವಾಗ ಚರ್ಚೆ ಆಗಿತ್ತು. ಆ ಸಿನಿಮಾದಲ್ಲಿ ನೋಡಿ ಈಗಲೂ ನಿರ್ದೇಶನ ಅಂತೇಳಿ ರವಿಚಂದ್ರನ್ ಮತ್ತು ರೇಣುಕಾ ಶರ್ಮಾ ಇಬ್ಬರ ಹೆಸರನ್ನು ಕೂಡ ಹಾಕ್ತಾರೆ.